ನೋಡಿ ನನ್ನ ಎಷ್ಟು ಜನ ರೆಡಿ ಮಾಡ್ತಾರೆ. ರೆಡಿ ಮಾಡಿದ್ದಾರೆ ಎಲ್ಲರಿಗೂ. ಥ್ಯಾಂಕ್ ಯು. ಅಣ್ಣ ನೀನ್ ಇದೆಯಾ ಅಂತ ಧೈರ್ಯ ಅಣ್ಣ. ಸಿಗ್ತಾ ಇದೀವ. ಅವ್ರ ಸ್ಟೂಡೆಂಟ್ನೇ ಹಾಕೊಂಡು ಕೃಷ್ಣನ್ ಒಂದು ಒಳ್ಳೆ ಕಾನ್ಸೆಪ್ಟ್ ಮಾಡಿದೀವಿ. ನಾನು ಅನ್ಕೊಂಡಿರಲಿಲ್ಲ, ತುಂಬಾ ಚೆನ್ನಾಗಿ ಬಂತು. ಕೃಷ್ಣನ್ ವೇಷ ಹಾಕೋಬೇಕಂತ ಇಷ್ಟ ಆಯ್ತು, ಆದ್ರೆ ಹುಡುಗ ಆಗಿರ್ಲಿಲ್ಲ, ಹುಡುಗಿ. ಬಟ್ ಇವತ್ತು ಆ ಡ್ರೀಮ್ ಫುಲ್ಫಿಲ್ ಆಯ್ತು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ನಾವು ಮಂತ್ರಾಲಯದಿಂದ ವಾಪಸ್ ಬಂದ ಮೇಲೆ ಶೂಟ್ ಮಾಡಿರೋ ಅಂಥ ವಿಡಿಯೋ. ಬಂದ ತಕ್ಷಣ ನಾನು ವರ್ಕಿಗೆ ಹೋಗಬೇಕಿತ್ತು, ಹಂಗಾಗಿ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ವರ್ಕಿಗೆ ಕಮಿಟ್ ಆದಮೇಲೆ ಹೋಗಲೇಬೇಕು. ತುಮಕೂರಲ್ಲಿ ಅಮ್ಮ ಅವ್ರನ್ನ ಇಳಿಸ್ಬಿಟ್ಟು ಬಂದ್ವಿ. ಕುಣಿಗಲ್ಲಿಗೆ ಇನ್ನೇನು ನಾವು ರೀಚ್ ಆಗೋ ಅಷ್ಟರಲ್ಲಿ ಸಿಕ್ಕಾಬಟ್ಟೆ ಮಳೆ ಸ್ಟಾರ್ಟ್ ಆಗೋಯ್ತು. ನಿನ್ನೆಯಿಂದ ಇವತ್ತಿನವರೆಗೂ ಮಳೆ ಅಂತಲೇ ನೋಡಲಿಲ್ಲ ನಾವು. ಸ್ವಲ್ಪ ಒಂದು 5 ನಿಮಿಷ ಲೈಟಾಗಿ ಮಳೆ ಬಂದೋಗಿತ್ತು ಅಷ್ಟೇ. ಬಟ್ ನಮ್ಮೂರಿಗೆ ನಾವು ಇನ್ನೇನು ಹತ್ತತ್ರ ಕೊತ್ಕೆರೆ ಹತ್ರ ಬರ್ತಿದ್ದಂಗೆ ಫುಲ್ ಜೋರು ಮಳೆ ಸ್ಟಾರ್ಟ್ ಆಗೋಯ್ತು. ಬಟ್ ಖುಷಿ ಆಯಿತು, ಫೈನಲ್ ಆಗಿ ಮಂತ್ರಾಲಯನ ಸೇಫಾಗಿ ಹೋಗಿ ಸೇಫಾಗಿ ನಮ್ಮೂರಿಗೆ ವಾಪಸ್ ಬಂದ್ವಲ್ಲ, ರಾಘವೇಂದ್ರ ಸ್ವಾಮಿ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂದ್ಬಿಟ್ಟು ಖುಷಿಯಾಗಿ ಈಗ ನಾವು ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ನಮ್ಮೂರಿಗೆ ಹೋಗ್ಬೇಕಾದ್ರೆ ನಮ್ಮೂರಿನ ಒಂದು ದೊಡ್ಡ ಕೆರೆನ ನೋಡ್ಕೊಂಡು ಹೋಗೋದೇ ಏನೋ ಒಂಥರ ಖುಷಿ ನನಗಂತೂ. ಇಲ್ಲಿ ನಾನು ಯಾವಾಗ ಈ ರೋಡಲ್ಲಿ ಹೋದ್ರೂ ಕೂಡ ಕೆರೆ ನೋಡ್ತೀನಿ. ಹಾಗೆ ಅದ್ರದ್ದು ಒಂದು ಕ್ಲಿಪ್ಪಿಂಗ್ಸ್ನ ತಗೊತೀನಿ. ಮಳೆ ಬರಬೇಕಾದ್ರೆ ನಮ್ಮೂರಿನ ಕೆರೆ ಯಾವ ರೀತಿ ಕಾಣಿಸ್ತಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಹೆಸರಿಗೆ ತಕ್ಕಾಗೆ ದೊಡ್ಡ ಕೆರೆನೇ, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಷ್ಟು ಆ ಒಂದು ವ್ಯೂ. ಅದಕ್ಕೆ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಫ್ರೆಶ್ ಅಪ್ ಆದ್ವಿ ಅಷ್ಟೇ. ಫುಲ್ ಸ್ನಾನ ಮಾಡೋಣ ಅಂದ್ಕೊಂಡೆ, ಮತ್ತೆ ಟ್ರಾವೆಲ್ ಎಲ್ಲ ಮಾಡ್ಕೊಂಡಿದ್ದಲ್ಲ, ಬಟ್ ಟೈಮ್ ಇರಲಿಲ್ಲ ನನಗೆ. ಹಂಗಾಗಿ ಹಾಗೆ ಒಂದು ಸ್ವಲ್ಪ ಲೈಟಾಗಿ ಫ್ರೆಶ್ ಅಪ್ ಆಗಿ ಅಡುಗೆ ಮಾಡೋಕ್ಕೂ ಟೈಮ್ ಇರಲಿಲ್ಲ. ರೈಸ್ ಕಿಟ್ಟೆ, ಮನೇಲಿ ಅಜ್ಜಿ ಇದ್ದರು ಮಕ್ಳ ಜೊತೆ. ನಾವು ಏನಾದರೂ ಮಾಡ್ಕೊತೀವಿ ನೀನು ಹೋಗು ಅಂತ ಅಂದರು. ಸರಿ ಆಯ್ತು ಅಂದ್ಬಿಟ್ಟು ವಿಷಲ್ ಇಳಿಯೋವರೆಗೂ ಕೂಡ ಟೈಮ್ ಇರಲಿಲ್ಲ. ಮನೆಯವ್ರು ನಾನು ಊಟ ಏನಾದ್ರು ಹೋಟೆಲಲ್ಲಿ ತಂದುಕೊಡ್ತೀನಿ, ನೀವು ಹೊಟ್ಬಿಡಿ ಬೇಗ ಅಂದ್ಬಿಟ್ಟು ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಸ್ಟೂಡೆಂಟ್ ಬಂದಿದ್ರು ನನ್ನ ಜೊತೆಗೆ ಇವತ್ತು ಅಂದ್ಬಿಟ್ಟು ಬಸ್ಸಲ್ಲೇ ಹೋಗೋಣ ಅಂದ್ಕೊಂಡ್ವಿ. ಬಟ್ ಟೈಮ್ ಆಗುತ್ತೆ ಬೇಡ ಅಂದ್ಬಿಟ್ಟು ನಾನೇ ಬಿಡ್ತೀನಿ ಅಂತ ಕಾರಲ್ಲೇ ಕರ್ಕೊಂಬಂದುಬಿಟ್ರು. ಬೆಂಗಳೂರಿನ ಮಾದನಾಯಕನಹಳ್ಳಿಯಲ್ಲಿ ನಾನ್ ಬ್ರೈಡಲ್ ವರ್ಕು ನನಗಿವತ್ತು ಬುಕ್ ಆಗಿತ್ತು. ಅವರು ಒಂದು ರಿಕ್ವೆಸ್ಟ್ ಆಗಿತ್ತು ಅವ್ರದ್ದು, ನೀವೇ ಬರಬೇಕು, ನೀವೇ ಬಂದು ಮಾಡಿಕೊಡ್ಬೇಕಂತ. ನನಗೆ ಅವರು ವರ್ಕ್ನ ಬುಕ್ ಮಾಡುವಾಗಲೇ ಕಮಿಟ್ ಆಗಿದ್ರು. ಹಂಗಾಗಿ ನಮಗೋಸ್ಕರ ಅವರು ಅಲ್ಲಿಂದ ಕೇಳಿದಾರಲ್ಲ, ನಾವು ಅವರಿಗೆ ಡಿಸಪಾಯಿಂಟ್ ಮಾಡಬಾರ್ದು ಅಂದ್ಬಿಟ್ಟು ಆದಷ್ಟು ಬಂದೆ ನಾನು ಬೇಗನೆ. ಬಟ್ ಅವರು ಏನೋ ರಾಹುಕಾಲ ಏನೋ ಇದೆ ಅಂದ್ಬಿಟ್ಟು 1 ಅವರ್ ವೆಯ್ಟ್ ಮಾಡಿಸಿದ್ರು. ಬಟ್ ಅದೇನು ಮಾಡೋಕ್ಕಾಗಲ್ಲ, ಈ ಥರ ಎಲ್ಲ ಆಗುತ್ತೆ. ನಾನೊಂದು 4 ಗಂಟೆ ಅಷ್ಟರಲ್ಲಿ ಚೌಟ್ರಿಗೆ ಬರ್ತೀನಿ ಅಂತ ನಾನು ಹೇಳಿದೆ. ಕರೆಕ್ಟಾಗಿ ನನ್ನ ಟೈಮಿಗೆ ನಾನು ಬಂದೆ. ಅವರು ಅದೇ ಟೈಮಿಗೆ ಸಿಕ್ತಿದ್ರೇನೋ, ಬಟ್ ಅಲ್ಲಿ ಅವ್ರನ್ನ ಚೌಟ್ರಿ ಒಳಗಡೆ ಬಿಡಲಿಲ್ವಂತೆ, ರಾಹುಕಾಲ ಮುಗಿಯೋವರೆಗೂ ಒಳಗಡೆ ಹೋಗಂಗಿಲ್ಲ ಅಂತ. ಬಟ್ ಓಕೆ, ನಮಗೆ ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಕ್ತಲ್ಲ ಅಂದ್ಬಿಟ್ಟು ಹಾಗೆ ಅಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ವೀಡಿಯೋಸ್ ಎಡಿಟಿಂಗ್ ಎಲ್ಲ ಇತ್ತದೆಲ್ಲ ಮಾಡಿಕೊಂಡು ಅವ್ರು ಬಂದ ತಕ್ಷಣ ನಾನು ವರ್ಕ್ನ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಸೆಮಿ ಬ್ರೈಡಲ್ ಮೇಕಪ್ಪು ಬುಕ್ ಆಗಿತ್ತು. ಇವರ ಅಣ್ಣಂದು ಮದುವೆ ಇವತ್ತು ಇದ್ದಿದ್ದು, ಹಂಗಾಗಿ ಮೇಕಪ್ನ ಕೇಳಿದರು. ಅವ್ರ ಮದುವೆ ಕರೋನಾ ಟೈಮಲ್ಲೇ ಆಗಿದ್ದಂತೆ. ಆವಾಗ ನಮ್ಗೆ ರೆಡಿ ಆಗೋಕ್ಕೆಲ್ಲ ಚಾನ್ಸೇ ಸಿಕ್ಕಿರಲಿಲ್ಲ. ಹಂಗಾಗಿ ನಮ್ಮ ಮನೆಯಲ್ಲಿ ಲಾಸ್ಟ್ ಫಂಕ್ಷನ್ನು ನೀವೇ ಬಂದು ರೆಡಿ ಮಾಡಿಕೊಡ್ಬೇಕು, ನಿಮ್ಮ ವೀಡಿಯೋಸ್ ಎಲ್ಲ ತುಂಬ ದಿನದಿಂದ ಫಾಲೋ ಮಾಡ್ತಿದ್ದೀನಿ ಅಂತೆಲ್ಲ ಹೇಳ್ತಿದ್ರು. ಹಂಗಾಗಿ ಆದಷ್ಟು ನನ್ನ ಕೈಲಷ್ಟು ಬೆಸ್ಟ್ ಕೊಡೋಕ್ಕಾಗುತ್ತೆ ಅಷ್ಟಾಗಿ ನಾನು ನನ್ನ ಕೆಲಸನ ಮಾಡಿಕೊಟ್ಟಿದ್ದೀನಿ. ಅವ್ರಿಗಂತೂ ತುಂಬಾ ಖುಷಿ ಆಯಿತು, ತುಂಬಾ ಇಷ್ಟಪಟ್ಟರು. ಹಾಗೆ ಮಾರ್ನಿಂಗ್ ಹೋದಾಗ ಕೂಡ ಹೇಳಿದ್ರು, ನೈಟೆಲ್ಲ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳಿದ್ರು. ಅಕ್ಕ ನಂಗೆ ತುಂಬಾ ಇಷ್ಟ ಆಯಿತು, ತುಂಬ ಖುಷಿ ಆಯಿತು ಅಲ್ಲಿಂದ ಕರೆಸಿದ್ದಕ್ಕೂ ಅಂತೆಲ್ಲ ಹೇಳಿದ್ರು. ನನಗೂ ಕೂಡ ಅಷ್ಟೇ ತುಂಬಾ ಖುಷಿ ಆಯಿತು. ಸ್ವಲ್ಪ ಡಸ್ಕಿ ಸ್ಕಿನ್ ಇದೆ, ಬಟ್ ಫುಲ್ ರೆಡಿ ಆದಮೇಲಂತೂ ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ರು. ಸ್ಯಾರಿ ಡ್ರೇಪಿಂಗ್, ಮೇಕಪ್, ಹೇರ್ ಸ್ಟೈಲ್, ಹಾಗೆ ಜ್ಯುವೆಲ್ಸು ಕೂಡ ಕೇಳಿದರು. ರಿಸೆಪ್ಷನ್ಗೆ ಜ್ಯುವೆಲ್ಸ್ ತೊಗೊಂಬನ್ನಿ ಅಂತ. ನನ್ನ ಸ್ಯಾರಿಗೆ ಯಾವ ಸೂಟ್ ಆಗುತ್ತೆ ಆ ಥರ ನಂಗೆ ಮಾಡಿಕೊಡಿ, ಇದೇ ಥರ ಬೇಕು ಅದೇ ಥರ ಬೇಕಂತ ಅವ್ರು ಏನೂ ಕೇಳಿರಲಿಲ್ಲ. ಫೈನಲಾಗಿ ಈ ಥರ ರೆಡಿಯಾಗಿದ್ದರು. ಹಾಗೆ ನೈಟು ಈ ಥರ ಕುಚ್ಚು ಹಾಕಿ ಕೊಡಿ ನನಗೆ ಅಂದರು. ನಾನು ಮಾರ್ನಿಂಗ್ ಹಾಕ್ಕೊಳ್ಳಿ ಅಂದೆ. ಮಾರ್ನಿಂಗ್ ಉದ್ದ ಜಡೆ ಹಾಕ್ಕೊತೀನಿ, ನೈಟ್ ಈ ಥರ ಹಾಕ್ಕೊಡಿ ಅಂತ ಅಷ್ಟೇ ಅವ್ರು ಕೇಳಿದ್ದು. ಅವ್ರು ಆದಮೇಲೆ ಒಂದಿಬ್ಬರು ಹೇರ್ ಸ್ಟೈಲ್ ಮಾಡಿಸ್ಕೊಂಡ್ರು, ಹಾಗೆ ಒಂದಿಬ್ಬರು ಸ್ಯಾರಿ ಎಲ್ಲ ಹಾಕಿಸ್ಕೊಂಡ್ರು. ಬಟ್ ಅದೆಲ್ಲದನ್ನು ನಾನಿಲ್ಲಿ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನಗೂ ಕೂಡ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ನಾವು ನೈಟ್ ಅಲ್ಲೇ ಸ್ಟೇ ಆಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಬೇಗನೆ ಕೆಲಸ ಮುಗೀತು, ಸಿಕ್ಕಾಪಟ್ಟೆ ಟೈಮ್ ಇತ್ತು. ಮತ್ತು ಇನ್ನೇನು ಸುಮ್ಮನೆ ಇಲ್ಲಿ ಅಷ್ಟು ಕಂಫರ್ಟಬಲ್ ಅನಿಸಲ್ಲ, ಯಾಕಂದರೆ ಹೊಸ ಜಾಗಗಳಲ್ಲಿ ನಿದ್ದೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಮನೆಯವರು ರಿಟರ್ನ್ ಹೋಗೇ ಬಂದುಬಿಡೋಣ ಅಂತ ನಾವು ನೈಟು ವಾಪಸ್ ಹೋದ್ವಿ. ಮತ್ತು ಬೇಗನೆ ಬೆಳಗ್ಗೆ ಬರಬೇಕಿತ್ತು. 4:30ಗೆ ಎದ್ದು ನಾನು ರೆಡಿ ಆದೆ.
ಒಂದು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮನೆಯವರು ಲೇಟ್ ಆಗುತ್ತೆ, ಅವರು 9 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಬೇಕು, ಅಷ್ಟರಲ್ಲಿ ರಿಟರ್ನ್ ಬರೋಕ್ಕೆ ಲೇಟ್ ಆಗುತ್ತೆ ಅಂದರು. ಸರಿ ಅಂದ್ಬಿಟ್ಟು ನಾವು ಬಸ್ಸಲ್ಲೇ ಆರಾಮಾಗಿ ನಮ್ಮೂರಿಂದ ಒಂದೇ ಬಸ್ಸಲ್ಲೇ ಆರಾಮಾಗಿ ಹೋಗ್ಬೋದು, ಹಾಗಾಗಿ ಬಸ್ಸಲ್ಲೇ ಹೋಗೋಣ ಅಂದ್ಬಿಟ್ಟು ನಾನು ಮತ್ತು ನನ್ನ ಸ್ಟೂಡೆಂಟ್ ಮಾರ್ನಿಂಗ್ ಬಂದ್ವಿ. ನಾವು ಚೌಟ್ರಿಗೆ ರೀಚ್ ಆಗಿದ ತಕ್ಷಣ ಅವರು ಕೂಡ ಶಾಸ್ತ್ರಗಳೆಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು, ಅಂದರೆ ನೈಟೆಲ್ಲ ಇದ್ದೇ ಇರುತ್ತಲ್ವ ಮದುವೆ ಮನೆ ಅಂದಮೇಲೆ, ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನೇನು ಅವರು ಕೂಡ ಈಗ ಬರ್ತಾರೆ. ನೋಡಿ ಅಲ್ಲಿ ಕಳಶ ಹಿಡ್ಕೊಂಡು ಹೋಗ್ತಿದ್ದಾರಲ್ಲ ಅವರೇ ನಮ್ಮ ಕ್ಲೈಂಟು. ಮಾರ್ನಿಂಗು ಕೂಡ ಅಷ್ಟೇ ಫುಲ್ಲು ಟ್ರೆಡಿಷ್ನಲ್ ಆಗಿ ಅವರು ಮೇಕಪ್ ಹೇರ್ ಸ್ಟೈಲ್ನ ಕೇಳಿದರು. ಅವ್ರು ಕೇಳಿದ ಥರನೇ ನಾನು ಕೂಡ ಈಗ ಮಾಡಿಕೊಡ್ತಾ ಇದ್ದೀನಿ. ಅಲ್ಲಿದ್ದವರೆಲ್ಲ ತುಂಬ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ನ ಕೊಟ್ಟರು. ನೈಟು ತುಂಬ ಚೆನ್ನಾಗಿ ಮಾಡಿದ್ರಿ, ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಅಂತೆಲ್ಲ ಹೇಳಿದ್ರು. ಹಾಗೆ ಇನ್ನೊಬ್ಬರು ಅವರ ಕಸಿನ್ ಬಂದು ನನಗೂ ಇವಾಗ ಸ್ಯಾರಿ ಡ್ರೆಪ್ಪಿಂಗ್ ಮತ್ತು ಹೇರ್ ಸ್ಟೈಲ್ನ ಮಾಡಿಕೊಡಿ ಅಂತ ನೈಟೇ ಫೋನ್ ಮಾಡಿ ಕೇಳಿದ್ರು. ಅವರು ನಮ್ಮ ಸಿಸ್ಟರ್ಗೆ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ, ನಮಗೂ ಇಷ್ಟ ಆಯಿತು, ನಮಗೂ ಮಾಡಿಕೊಡಿ ಅಂತ ಕೇಳಿದರು. ಸರಿ ಅಂದ್ಬಿಟ್ಟು ಅವ್ರಿಗೂ ಕೂಡ ಮಾಡಿ ಕೊಟ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ತುಂಬ ಆರಾಮಾಗಿ ಕೂಲಾಗಿ ಕೂತ್ಕೊಂಡು ರೆಡಿ ಮಾಡಿಸ್ಕೊಂಡ್ರು, ಯಾಕೆಂದರೆ ಯಾವುದೇ ರೀತಿ ಟೆನ್ಷನ್ ಇರಲಿಲ್ಲ. ಅವರು ಅಷ್ಟೇ ಆರಾಮಾಗಿದ್ದರು. ಟೈಮ್ ಆಯಿತು ಬೇಗ ಬೇಗ ಬನ್ನಿ ಆ ಥರದ್ದೆಲ್ಲ ಯಾರೂ ಏನು ಫ್ಯಾಮಿಲಿಯವರು ಹಿಂಸೆ ಕೊಡಲಿಲ್ಲ, ಆರಾಮಾಗಿ ಕೂತ್ಕೊಂಡು ಮಾಡಿಸ್ಕೊಂಡ್ರು. ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು. ನ್ಯಾಚುರಲ್ ಆಗಿ ಬಂದಿದೆ, ನಾನು ಹೇಗಿದ್ದೀನೋ ಅದಕ್ಕಿಂತ ಚೆನ್ನಾಗಿ ಮಾಡಿದ್ದೀರಾ. ನಿಮ್ಮ ಎಕ್ಸ್ಪೆಕ್ಟೇಷನ್ ಥರ ಬಂತ? ಹೌದು. ನಾವು ಅಷ್ಟು ದೂರದಿಂದ ಬಂದಿದ್ದಕ್ಕೂ ಏನು ಬೇಜಾರಾಗಿಲ್ಲ? ಏನಿಲ್ಲ, ಬೇಜಾರಾಗಿಲ್ಲ. ನೈಟ್ ಚೆನ್ನಾಗಿತ್ತಾ ಈಗ ಚೆನ್ನಾಗಿತ್ತಾ? ಎರಡೂ ಚೆನ್ನಾಗಿದೆ. ಏನಂದ್ರು ಮನೇಲೆಲ್ಲ? ಎಲ್ಲ ತುಂಬ ಚೆನ್ನಾಗಿದೆ ಅಂದರು. ಥ್ಯಾಂಕ್ ಯು. ನನ್ನ ಕ್ಲೈಂಟ್ಸ್ಗಳಂತೂ ಡೈರೆಕ್ಟಾಗಿ ನನ್ನ ಹತ್ರ ಮಾತಾಡಬೇಕಾದ್ರೆ ಎಷ್ಟು ಒಳ್ಳೊಳ್ಳೆ ರಿವ್ಯೂನ ಕೊಟ್ಟಿರ್ತಾರೆ, ಬಟ್ ವೀಡಿಯೋಸ್ಗೆ ಮಾತಾಡಿ ಅಂದರೆ ಸ್ವಲ್ಪ ನರ್ವಸ್ ಆಗ್ತಾರೆ. ಎಷ್ಟೋ ಸಲ ಇದೇ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಮಾರ್ನಿಂಗ್ ಈ ಥರ 5 ಸ್ಟ್ಯಾಂಡಲ್ಲಿ ಚೌಲಿ ಹಾಕ್ಬಿಟ್ಟು ಫುಲ್ ಟ್ರೆಡಿಷ್ನಲ್ ಆಗಿ ಜಡೆನ ಹಾಕಿ ಕೊಟ್ಟಿದ್ವಿ. ತುಂಬಾ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿದ್ರು. ಹಾಗೆ ಅವ್ರನ್ನ ಕಳಿಸ್ಕೊಟ್ಮೇಲೆ ಅವರ ಕಸಿನ್ನು ನಾನು ಆವಾಗಲೇ ಹೇಳಿದ್ನಲ್ಲ, ಅವರು ಕೂಡ ಹೇರ್ ಸ್ಟೈಲು ಮತ್ತು ಸ್ಯಾರಿ ಡ್ರೆಪ್ಪಿಂಗ್ನ ಕೇಳಿದ್ರು. ಅವ್ರಿಗೂ ಅಷ್ಟೇ ಅದನ್ನು ಇವಾಗ ಮಾಡಿ ಕೊಡ್ತಾ ಇದ್ದೀವಿ. ಅವರು ನಂಬರೆಲ್ಲ ತೊಗೊಂಡು ಏನಾದರೂ ಇದ್ದರೆ ನಿಮಗೆ ಹೇಳ್ತೀವಿ ನೆಕ್ಸ್ಟು, ಚೆನ್ನಾಗಿ ಮಾಡಿದ್ದೀರಾ, ಬೆಂಗಳೂರಿಗಿಂತನೂ ಏನು ಕಡಿಮೆ ಏನಿಲ್ಲ, ಚೆನ್ನಾಗೇ ಬಂದಿದೆ ನಿಮ್ಮ ವರ್ಕು ಕೂಡ ಅಂತೆಲ್ಲ ಹೇಳ್ತಿದ್ರು. ಖುಷಿ ಆಯಿತು ನಮಗೂ ಕೂಡ, ಯಾಕಂದರೆ ಬೆಂಗಳೂರು ಜನಗಳಿಗೆ ಒಪ್ಸೋದು ಸ್ವಲ್ಪ ಕಷ್ಟ ಅಂತ ಎಲ್ಲ ಅಂದ್ಕೊಂಡಿರ್ತಾರೆ. ಆ ಥರ ಕಂಪೇರ್ ಮಾಡೋಕ್ಕೆ ಹೋದರೆ ಒಬ್ಬೊಬ್ರು ಕೆಲಸ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗದೇ ಇರ್ಬೋದು. ಆ ಥರ ನಾವು ಹಿಂಗೆ ಅಂತ ಹೇಳೋಕ್ಕೆ ಆಗಲ್ಲ. ಒಬ್ಬೊಬ್ರು ಕ್ಲೈಂಟ್ಗಳ ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ. ಹಾಗಾಗಿ ನಾವು ಎಲ್ಲದಕ್ಕೂ ರೆಡಿ ಇರಬೇಕಷ್ಟೇ. ಅವರು ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಟ್ಟರು ರೆಡಿ ಇರಬೇಕು. ಅವರು ನಮ್ಮ ವರ್ಕ್ ಇಷ್ಟಪಡಲಿಲ್ಲ ಅಂದರೂ ಕೂಡ ನಾವು ಅದನ್ನು ತಗೊಳ್ಳೋಕ್ಕೆ ಪಾಸಿಟಿವ್ ಆಗಿ ತಗೊಳ್ಳೋಕ್ಕೆ ರೆಡಿ ಇರಬೇಕು. ಅಲ್ಲಿಂದ ನಾವು ಬಸ್ ಸ್ಟಾಪ್ಗೆ ಬಂದು ಅಲ್ಲಿ ಟಿಫನ್ನ ಮುಗಿಸ್ಕೊಂಡು ಮತ್ತೆ ಈಗ ಆಟೋದಲ್ಲಿ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ಇರುತ್ತೆ ಅಲ್ಲಿ. ನಮ್ಮ ಕುಣಿಗಲ್ ಕಡೆ ಬಸ್ ಹತ್ತಬೇಕಂದ್ರೆ ನಾವು ಸ್ವಲ್ಪ ದೂರ ಬರಬೇಕು. ವಿಡಿಯೋ ಅಂತ ಬಸ್ ಸ್ಟಾಪ್ ಇದೆ, ಅಲ್ಲಿಗೆ ಬರಬೇಕಾಗುತ್ತೆ. ಅಲ್ಲಿಗೆ ಬರೋ ಅಷ್ಟರಲ್ಲಿ ಕೂಡ ಮತ್ತೆ ಮಳೆ ಸ್ಟಾರ್ಟ್ ಆಗೋಯಿತು. ಸ್ವಲ್ಪ ಅವತ್ತು ವೆಯ್ಟ್ ಮಾಡಬೇಕಾಯಿತು. ಇದು ಸ್ವಲ್ಪ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು. ಮೇಕಪ್ ಎಲ್ಲ ಮುಗಿಸ್ಕೊಂಡು ಟ್ರಾವೆಲ್ ಮಾಡ್ಕೊಂಬರೋದಿದೆಯಲ್ಲ, ಸ್ವಲ್ಪ ಕಷ್ಟ. ಬಸ್ಗಳಲ್ಲಿ ಸೀಟ್ ಸಿಗಲ್ಲ ಮತ್ತು ವೆಯ್ಟ್ ಮಾಡಬೇಕು. ಹಾಗಾಗಿ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಕೆಲಸದಲ್ಲಿ ಇದೆಲ್ಲ ಕಾಮನ್. ಬಂದ ಮೇಲೆ ಇವತ್ತು ನಾರ್ಮಲ್ ಕ್ಲಾಸ್ ಕೂಡ ಇತ್ತು. ಸ್ಟೂಡೆಂಟ್ಸ್ಗೆಲ್ಲ ಸ್ವಲ್ಪ ಲೇಟಾಗಿ ಬನ್ನಿ ಅಂತ ಹೇಳಿದ್ದೆ, ಯಾಕಂದರೆ ನಾವು ಅಲ್ಲಿಂದ ಬರೋದು ಕೂಡ ಸ್ವಲ್ಪ ಲೇಟ್ ಆಗ್ತಿತ್ತಲ್ಲ. ಹಾಗಾಗಿ ಬಂದರು, ಎಲ್ಲರೂ ಕೂಡ ಬಂದಿದ್ದರು. ಒಂದು ಸ್ಯಾರಿ ಕೂಡ ಬಂದಿತ್ತು, ಅದನ್ನು ಹಾಗೆ ಓಪನ್ ಮಾಡಿ ನೋಡ್ತಾ ಇದ್ದೀವಿ. ಇದು ನಮ್ಮ ಸ್ಟೂಡೆಂಟು ಅವ್ರದ್ದು ಕೂಡ ಒಂದು ಶಾಪ್ ಇದೆ ಗುಬ್ಬಿಯಲ್ಲಿ, ಅವ್ರ ಹತ್ರ ನಾನು ತರಿಸ್ಕೊಂಡಿದ್ದೆ. ಚೆನ್ನಾಗಿ ಅವ್ರು ಒಂದು ಸಲ ಸ್ಯಾರಿ ಇದನ್ನು ಹಾಕ್ಕೊಂಡು ಫೋಟೋ ಹಾಕಿದ್ರು. ಚೆನ್ನಾಗಿದೆ ಅಂದ್ಬಿಟ್ಟು ಸರ್ಟಿಫಿಕೇಷನ್ಗೆ ಆಗುತ್ತೆ, ಇಲ್ಲ ಏನಾದರೂ ಇನ್ನೂ ಹಬ್ಬಗಳೆಲ್ಲ ಇದೆಯಲ್ಲ ಅವಾಗ ಆಗುತ್ತೆ ಅಂದ್ಬಿಟ್ಟು ತರಿಸ್ಕೊಂಡಿದ್ದೆ. ಅದನ್ನು ಕೂಡ ಹಾಗೆ ಓಪನ್ ಮಾಡಿ ನೋಡಿದ್ವಿ. ನೆಕ್ಸ್ಟು ನಮ್ಮ ಸ್ಟೂಡೆಂಟ್ ಇವರೇನೆ ಗುಬ್ಬಿಯಿಂದ ಬರ್ತಾರೆ, ಅವ್ರು ಸೀಬೆಕಾಯಿ ಎಲ್ಲ ತಂದಿದ್ರು, ಅದನ್ನು ಕೂಡ ಎಲ್ಲ ತಿನ್ಕೊಂಡು ಮತ್ತು ಇವತ್ತೆಲ್ಲ ಸ್ವಲ್ಪ ಕ್ಲೈಂಟ್ಸ್ ಇದ್ದರು. ರಜಾ ಇತ್ತಲ್ಲ, ನೆನ್ನೆ ಮೊನ್ನೆ ಎಲ್ಲ ರಜಾ ಮಾಡಿದ್ನಲ್ಲ, ಹಾಗಾಗಿ ಅವ್ರನ್ನೂ ಕೂಡ ಎಲ್ಲ ಹ್ಯಾಂಡಲ್ ಮಾಡಿ ಕಳಿಸಿದ ಮೇಲೆ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಕಡೆಯಿಂದ ನನಗೆ ಸರ್ಪ್ರೈಸ್ ಆಗಿ ಒಂದು ಸೆಲೆಬ್ರೇಷನ್ 10K ಆಗಿತ್ತಲ್ಲ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ, ಹಂಗಾಗಿ ಇವತ್ತು ಕೇಕ್ ಕಟ್ಟಿಂಗ್ನ ಮಾಡಿಸ್ತಿದ್ದಾರೆ. ತುಂಬಾ ಖುಷಿ ಆಯಿತು ನನಗಂತೂ. ಈ ಥರ ಒಂದು ಸೆಲೆಬ್ರೇಷನ್ನ ನಾನು ಮಾಡ್ತೀನಿ ಅಂತ ನನ್ನ ಲೈಫಲ್ಲೇ ನಾನು ಅಂದ್ಕೊಂಡಿರಲಿಲ್ಲ. ನನ್ನ ಸ್ಟೂಡೆಂಟ್ಸ್ಗೆಲ್ಲ ನಾನು ತುಂಬಾ ಥ್ಯಾಂಕ್ಸ್ ಹೇಳಬೇಕಂತ ಇಷ್ಟಪಡ್ತೀನಿ ಈ ಒಂದು ಸೆಲೆಬ್ರೇಷನ್ನ ಮಾಡಿಸಿದ್ದಕ್ಕೆ. ಹಾಗೆ ನನ್ನ ಫಾಲೋವರ್ಸ್ಗೂ ಕೂಡ ತುಂಬಾ ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್. 100K ಫಾಲೋವರ್ಸ್ ನಾವು ಇಲ್ಲೇ ಮಾಡ್ಬಿಡ್ತೀವಿ, ಹಂಗೆ ಆಗ್ಬಿಡ್ಲಿ. 100K ಅಲ್ಲ, 100K ಆಗಿ ಹಿಂಗೆ ಸೆಲೆಬ್ರೇಷನ್ ಮಾಡ್ಬಿಡೋಣ. ನೆಕ್ಸ್ಟ್ ಮಾಡ್ತಾ ಇರೋಣ. ಥ್ಯಾಂಕ್ ಯು. ನೆಕ್ಸ್ಟ್ 50K
ನಾನು ಬಂದ ತಕ್ಷಣನೇ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರಂತೆ, ಐಸ್ ಕೇಕ್ ಮಾಡಿಸ್ಬಿಟ್ಟಿದ್ರು. ಬಟ್ ನಾನು ಸ್ವಲ್ಪ ಲೇಟೇ ಮಾಡಿಬಿಟ್ಟೆ. ಬಟ್ ನಂಗೆ ಗೊತ್ತಿರಲಿಲ್ಲ ಈ ಥರ ಒಂದಿದೆ ಅಂತ, ಮ್ಯಾಟರೇ ಗೊತ್ತಿರಲಿಲ್ಲ. ಸರ್ಪ್ರೈಸ್ ಅಂತಿದ್ದಾರೆ. ಏನಿರ್ಬೋದು, ನನ್ನ ಬರ್ತಡೇ ಆಗೋಗಿದೆ, ಆ್ಯನಿವರ್ಸರಿ ಆಗೋಗಿದೆ, ಏನೂ ಇಲ್ವಲ್ಲ ಸದ್ಯಕ್ಕೆ ಅಂದ್ಬಿಟ್ಟು ನಾನು ಮರ್ತೇ ಹೋಗ್ಬಿಟ್ಟಿದ್ದೆ. ಬಟ್ ಈ ಥರ ಒಂದು ಸೆಲೆಬ್ರೇಷನ್ ಮಾಡಿಸ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಕಸ್ಟಮರ್ಸ್ ಎಲ್ಲ ಕಳಿಸೋ ಅಷ್ಟರಲ್ಲಿ ಸ್ವಲ್ಪ ಲೇಟೇ ಆಗೋಯ್ತು ಅವತ್ತು. ಹಂಗಾಗಿ ಎಲ್ಲ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರು. ಸಾರಿ ನಿಮ್ಮನ್ನೆಲ್ಲ ವೆಯ್ಟ್ ಮಾಡಿಸಿದ್ದಕ್ಕೆ ನಂಗೆ ಗೊತ್ತಿರಲಿಲ್ಲ ಈ ಥರ ಒಂದು ಮ್ಯಾಟರ್ ಇದೆ ಅಂತ. ಸೆಲೆಬ್ರೇಷನ್ ಆಯಿತು, ಮತ್ತು ಊಟ ಎಲ್ಲ ಮುಗೀತು. ಇನ್ನೇನು ಕ್ಲಾಸ್ ಆಲ್ಮೋಸ್ಟು ಇನ್ನೊಂದು 2 hours ಅಷ್ಟೇ ಟೈಮ್ ಇದ್ದಿದ್ದು. ಏನು ಮಾಡೋಕ್ಕಾಗಲ್ವಲ್ಲ ಅಂತ ಯೋಚನೆ ಮಾಡಬೇಕಾದ್ರೆ ನಾನು ಇನ್ನೇನು ಕೃಷ್ಣ ಜನ್ಮಾಷ್ಟಮಿ ಬರ್ತಿದೆಯಲ್ಲ, ನನಗೆ ಈ ಥರ ಒಂದು ಐಡಿಯಾ ಇತ್ತು ಫೋಟೋಶೂಟ್ ಮಾಡಿಸೋಣ ಅಂತ ಹೇಳಿದ ತಕ್ಷಣ ಒಂದೇ ಮಾತು ನಾನು ಹೇಳಿದ್ದು ಅಷ್ಟೇ. ಅಷ್ಟರಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ರೆಡಿಯಾಗಿ ಮ್ಯಾಮ್ ನಾವು ಸಪೋರ್ಟ್ ಮಾಡ್ತೀವಿ, ನಾವು ಹೆಲ್ಪ್ ಮಾಡ್ತೀವಿ, ಹೇರ್ ಸ್ಟೈಲ್ ಮಾಡಿಕೊಡ್ತೀವಿ, ಕೃಷ್ಣಂಗೆಲ್ಲ ರೆಡಿ ಮಾಡ್ತೀವಿ, ಮಾಡಿ ಫೋಟೋಶೂಟ್ ಇವತ್ತು ಮಾಡಿಬಿಡೋಣ ಇದಾದರೂ ಆಗಲಿ ಅಂತ ಎಲ್ಲರೂ ಒಂದೇ ಮಾತಿಗೆ ಎಲ್ಲರೂ ರೆಡಿ ಆದರು. ಎಲ್ಲರೂ ನನ್ನ ಜೊತೆಗೆ ನಿಂತ್ಕೊಂಡ್ರು. ಫಟಾಫಟ್ ಅಂತ ಶುರು ಮಾಡಿಕೊಂಡೆ ಬಿಟ್ವಿ. ಡ್ರೆಸ್ ಎಲ್ಲ ರೆಡಿ ಇತ್ತು, ಮನೆಗೆ ಹೋಗಿ ತೊಗೊಂಬಂದು ಪಟ್ ಅಂತ ನಾನು ಡ್ರೆಸ್ ಎಲ್ಲ ಹಾಕ್ಕೊಂಡು ಅಲ್ಲಿ ಇದ್ದಂಥ ದುಪ್ಪಟ್ಟನೇ ಸ್ವಲ್ಪ ಪರ್ಪಲ್ ಕಲರಲ್ಲಿ ಮ್ಯಾಚ್ ಮಾಡ್ಕೊಳ್ಳೋಣ ಕೃಷ್ಣಂಗೆ ಮತ್ತು ನನಗೆ ಅಂತ ರೆಡಿ ಮಾಡ್ಕೊಂಡ್ವಿ. ಇವ್ರು ಬಂದು ನಮ್ಮ ಸ್ಟೂಡೆಂಟ್, ಈಗ ಪ್ರೋ ಬ್ಯಾಚ್ 6th ಸ್ಟೂಡೆಂಟ್ ಮಾಗಡಿಯಿಂದ ಬರ್ತಾರೆ. ಅವ್ರು ಒಂದು ಸಲ ನಂಗೆ ಹೇಳಿದರು, ನಂಗೆ ಈ ಥರ ಕೃಷ್ಣನ ವೇಷ ಹಾಕೋಬೇಕಂತ ತುಂಬ ಇಷ್ಟ ಇದೆ ಅಂತ ಹೇಳಿದರು. ಹೇಗೂ ಅವ್ರಿಗೂ ಕೂಡ ಇತ್ತಲ್ಲ ಮೈಂಡಲ್ಲಿ ಅಂದ್ಬಿಟ್ಟು ಇವತ್ತು ಅವರನ್ನು ಕೃಷ್ಣ ಮಾಡಿ ನಾನು ರಾಧೆ ಆಗೋಣ ಅಂತ ನನ್ನ ತಲೆಯಲ್ಲಿ ಯಾವತ್ತೋ ಬಂದಿತ್ತು. ಹಾಗೆ ಸುಪ್ರೀತಣ್ಣಂಗೆ ಕೂಡ ಹೇಳಿದ್ದೆ, ಅವರು ಹೇಳಿದರು ಈ ಥರ ಏನಾದ್ರು ಮಾಡೋಣ ಕಾನ್ಸೆಪ್ಟ್ ಶೂಟ್ ಅಂತ. ಸರಿ ಆಯಿತು, ಹೇಗೋ ಆಗುತ್ತೆ ಅಂದ್ಬಿಟ್ಟು ಇವತ್ತು ರೆಡಿ ಆಗ್ತಿದ್ದೀವಿ. ಹಾಗೆ ನಮ್ಮ ಸ್ಟೂಡೆಂಟ್ಸ್ ಅಷ್ಟೇ ಒಬ್ರಿಗಿಂತ ಒಬ್ಬರು ಎಲ್ಲರೂ ತುಂಬಾ ಡೆಡಿಕೇಟೆಡ್ ಆಗಿ ಇವತ್ತು ಕೆಲಸನ ಮಾಡಿದ್ರು ಅಂತಲೇ ಹೇಳ್ಬೋದು. ನೋಡಿ, ಪ್ರತಿಯೊಂದು ಕೆಲಸನೂ ಒಬ್ಬೊಬ್ಬರು ಹಂಚ್ಕೊಂಡು ಎಲ್ಲ ನೀಟಾಗಿ ಎಲ್ಲ ಸೆಟ್ ಮಾಡಿದ್ರು. ನವಿಲ್ಗರಿ ನಮ್ಮ ಹತ್ರ ಒಂದೇ ಒಂದಿತ್ತು, ಬಟ್ ನನ್ನ ಹೇರ್ ಸ್ಟೈಲ್ಗೊಂದು ನವಿಲ್ಗರಿ ಬೇಕಂದ್ಬಿಟ್ಟು ಬೇರೆ ಒಂದು ಪ್ಲ್ಯಾನ್ ಇತ್ತು ನನಗೆ ಹೇರ್ ಸ್ಟೈಲ್ ಈ ಥರ ಮಾಡ್ಕೋಬೇಕಂತ. ಬಟ್ ನಮ್ಮ ಹತ್ರ ಟೈಮ್ ತುಂಬಾ ಕಡಿಮೆ ಇತ್ತು, ಯಾಕಂದರೆ ಮಳೆಗಾಲ ಆಗಿರೋದ್ರಿಂದ ತುಂಬಾ ಬೇಗ ಕತ್ಲೆ ಆಗಿಬಿಡುತ್ತೆ. ಔಟ್ಡೋರಲ್ಲಿ ಫೋಟೋಶೂಟ್ ಮಾಡಿಸ್ಬೇಕಂತ ಪ್ಲ್ಯಾನ್ ಇದ್ದಿದ್ದರಿಂದ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿ, ಎಷ್ಟಾಗುತ್ತೋ ಅಷ್ಟು ಬೇಗ ನಾವಿಲ್ಲಿ ನಮ್ಮ ವರ್ಕ್ನ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಇದರಲ್ಲಿ ನನಗಿಂತ ಜಾಸ್ತಿ ನಮ್ಮ ಸ್ಟೂಡೆಂಟ್ಸ್ದೇ ಕೆಲಸ ಇದೆ ಅಂತಲೇ ಹೇಳ್ಬೋದು. ನಾನು ಸಿಂಪಲಾಗಿ ನಾನು ಸೆಲ್ಫ್ ಮೇಕಪ್ ಮಾಡಿಕೊಂಡೆ ಅಷ್ಟೇ. ಹಾಗೆ ಅದ್ರ ಮೇಲೆ ಬರೆದಂಥ ಆರ್ಟ್ ಇರ್ಬೋದು, ಅದೆಲ್ಲ ನಮ್ಮ ಸ್ಟೂಡೆಂಟ್ಸ್ ಮಾಡಿದ್ದು. ಕೃಷ್ಣ ಎಲ್ಲರೂ ಸೇರಿ ರೆಡಿ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು. ಫೋಟೋಶೂಟ್ ಮುಗಿಯೋವರೆಗೂ ಯಾರು ಇರ್ತಾರೆ ಗೊತ್ತಿಲ್ಲ. ಈಗ ಫೋಟೋಶೂಟ್ಗೆ ಹೋಗ್ತಿದ್ದೀವಿ, ಟೈಮ್ ಆಗೋಯ್ತು. ಔಟ್ಡೋರಲ್ಲಿ ಫೋಟೋಶೂಟ್ ಮಾಡಿಸೋಣ ಅಂತ ಹೋಗೋಣ. ಸಿಗ್ತೀನಿ ಮತ್ತೆ. ನಾನಂತೂ ರಾಧೆ ಕಾಸ್ಟ್ಯೂಮಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅಂತ ನಾನೇ ಅಂದ್ಕೊಂಡಿರಲಿಲ್ಲ. ನಿಮ್ಗೆ ಏನು ಅನಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ನಮ್ಮ ಸ್ಟೂಡೆಂಟ್ಸು ಕೂಡ ಅಷ್ಟೇ, ಎಲ್ಲರೂ ತುಂಬಾ ಖುಷಿಪಟ್ಟರು ಚೆನ್ನಾಗಿ ಬಂದಿದೆ ಅಂತ. ನಮಗೂ ಕೂಡ ಅಷ್ಟೇ ತುಂಬಾ ಖುಷಿ ಆಯಿತು. ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ವಿ ಎಲ್ಲರೂ ಕೂಡ, ಫೋಟೋಶೂಟ್ ಹೇಗೆ ಬರುತ್ತೆ ಅಂತ. ಹಾಗೆ ವೀಡಿಯೋಸ್ ಮಾಡಿಸ್ಬೇಕಂತ ಇದ್ದಿದ್ದು ಮೇಯ್ನು. ಆಲ್ಮೋಸ್ಟ್ ಈಗೆಲ್ಲ ಫೋಟೋಸ್ಗಿಂತ ಜಾಸ್ತಿ ವೀಡಿಯೋಸ್ ಇಷ್ಟ ಆಗುತ್ತೆ. ವೀಡಿಯೋದಲ್ಲಿ ಅಂದರೆ ಜಾಸ್ತಿ ಒಂದು ಟೈಮ್ ಕೂಡ ಸಿಗುತ್ತೆ. ಹಾಗೆ ನಮ್ಮ ಒಂದು ಎಕ್ಸ್ಪ್ರೆಷನ್ಸ್ ಎಲ್ಲ ಅಲ್ಲಿ ಸಿಗುತ್ತೆ ಚೆನ್ನಾಗಿ ಅಂದ್ಬಿಟ್ಟು ವೀಡಿಯೋ ಮಾಡಿಸೋಣ ಅಂತಲೇ ಪ್ಲ್ಯಾನ್ ಇದ್ದಿದ್ದು. ಬನ್ನಿ ಈಗ ವೀಡಿಯೋ ಶೂಟ್ ಸ್ಟಾರ್ಟ್ ಆಗುತ್ತೆ. ಆದಷ್ಟು ಒರಿಜಿನಲ್ ಆಗಿ ವೀಡಿಯೋಸ್ನ ಹಾಕ್ತೀನಿ. ಒಂದು ವೀಡಿಯೋ ಶೂಟ್ನ ಮಾಡಬೇಕಾದ್ರೆ, ಒಂದು ವೀಡಿಯೋನ 30 ಸೆಕೆಂಡ್ ವೀಡಿಯೋನ ಕ್ರಿಯೇಟ್ ಮಾಡಬೇಕಾದ್ರೆ ಅದ್ರ ಹಿಂದೆ ನಾವು ಎಷ್ಟು ಎಫರ್ಟ್ ಹಾಕಿರ್ತೀವಿ, ಎಷ್ಟು ಟೇಕ್ನ ತಗೊಂಡಿರ್ತೀವಿ, ಯಾವ್ಯಾವ ಜಾಗಗಳಲ್ಲಿ ನಾವು ಒಂದು ರಿಸ್ಕ್ನ ತಗೊಂಡಿರ್ತೀವಿ ಅಂತ ನೀವು ಕೂಡ ನೋಡಿ. ಸ್ವಲ್ಪ ನಿಧಾನಕ್ಕೆ. ಓಕೆ, ರೆಡಿ? ಕ್ಯಾಮ್ರಾ ನೋಡ್ಬೇಡಿ, ಕ್ಯಾಮ್ರಾ. ಈ ಒಂದು ಜಾಗ ತುಂಬ ಜನಕ್ಕೆ ಗೊತ್ತಿರುತ್ತೆ, ನಮ್ಮ ಊರಿನ ಫೇಮಸ್ ಮೂಡಲ್ ಕುಣಿಗಲ್ ಕೆರೆ. ಇಲ್ಲಿ ಇವತ್ತು ನಮ್ಮದು ವಿಡಿಯೋ ಶೂಟ್ ನಡೀತಿದೆ. ತುಂಬ ಜನ ಇದ್ದಿದ್ದರಿಂದ ಪರವಾಗಿಲ್ಲ, ಏನು ಭಯ ಇಲ್ಲ. ಹಾಗೆ ಒಬ್ಬೊಬ್ಬರೇ ಎಲ್ಲ ಹೋಗೋದು ತುಂಬ ಕಷ್ಟ, ಯಾಕಂದರೆ ಆ ಕೆರೆ ತುಂಬಿರುತ್ತೆ. ಹಂಗಾಗಿ ಒಬ್ಬೊಬ್ಬರೇ ಯಾರೂ ಕೂಡ ಅಲ್ಲಿ ಹೋಗಲ್ಲ. ನಾವು ಟೀಮಲ್ಲಿ ಇದ್ದಿದ್ದರಿಂದ ನಮಗೂ ಕೂಡ ಸ್ವಲ್ಪ ಭಯನೇ ಇತ್ತು. ಆದರೂ ಕೂಡ ನನ್ನ ಹಸ್ಬೆಂಡ್ ಕೂಡ ಅಲ್ಲೇ ಇದ್ದರು. ಹಾಗೆ ಫೋಟೋಗ್ರಾಫರ್ ಕೂಡ 3-4 ಜನ ಎಲ್ಲ ಜೆಂಟ್ಸ್ ಇದ್ರಲ್ಲ, ಹಂಗಾಗಿ ಅಷ್ಟೇನು ಭಯ ಆಗಲಿಲ್ಲ ಅಂತಲೇ ಹೇಳ್ಬೋದು.
ಈಗ ಅನಿಸ್ತಿದೆ ನನಗೆ ವಿಡಿಯೋ ನೋಡಬೇಕಾದ್ರೆ ಸ್ವಲ್ಪ ಭಯ ಆಗ್ತಿದೆ. ಯಾರು ಅಷ್ಟು ರಿಸ್ಕ್ ಎಲ್ಲ ತೊಗೊಳಕ್ಕೆ ಹೋಗಬಾರ್ದು. ಫೋಟೋಗ್ರಾಫರ್ಸ್ಗಂದರೆ ಒಂದು ಐಡಿಯಾ ಇರುತ್ತೆ ಎಲ್ಲೆಲ್ಲಿ ಹೋಗಬೇಕು, ಹೇಗಿರುತ್ತೆ ಜಾಗ ಅಂತ. ಹಂಗಾಗಿ ಅವರನ್ನು ನಂಬಿ ನಾವು ಕೂಡ ಇವತ್ತು ಈ ಒಂದು ಶೂಟು ಚೆನ್ನಾಗಿ ಆಯ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಆಲ್ಮೋಸ್ಟ್ ಇದು ಕೃಷ್ಣ ಅಂತ ಬಂದರೆ ನೇಚರ್ ಬ್ಯಾಕ್ಗ್ರೌಂಡ್ ಆ ಥರದ್ದೆಲ್ಲ ಆಲ್ಮೋಸ್ಟು ಈ ಥರ ನೇಚರಲ್ಲೇ ಇರುತ್ತೆ. ಹಂಗಾಗಿ ಆ ಥರ ಗ್ರೀನರಿಯಲ್ಲೇ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ನ ಮಾಡಿದ್ದು. ಬನ್ನಿ ಬನ್ನಿ ಇವ್ರೆ, ಹಿಂದೆ ಬನ್ನಿ. ಅಜಯ್ ಒಂದ್ ನಿಮಿಷ ಅಕ್ಕ, 12 ನಾರ್ಮಲಾಗಿ ಸ್ಯಾರಿ ಎಲ್ಲ ಹಾಕೊಂಡಾಗ ಸ್ವಲ್ಪ ಸಣ್ಣನೇ ಕಾಣಿಸ್ತೀನಿ ನಾನು. ಬಟ್ ಇವತ್ತು ಯಾಕೋ ಈ ಲೆಹಂಗಾದಲ್ಲಿ ಸ್ವಲ್ಪ ದಪ್ಪ ಕಾಣಿಸ್ಬಿಟ್ಟೆ. ಕೃಷ್ಣಂಗಿನ್ನ ದಪ್ಪ ಕಾಣಿಸ್ತಿದ್ದೀನಲ್ಲ ಅಂತ ನಂಗೆ ಫೀಲ್ ಆಗ್ತಿತ್ತು. ಬಟ್ ಅಲ್ಲಿ ಏನೂ ಮಾಡೋಕ್ಕಾಗಲ್ಲ, ಅದೆಲ್ಲ ಚೇಂಜಸ್ ಎಲ್ಲ ಸಡನ್ನಾಗಿ ಮಾಡೋಕ್ಕಾಗಲ್ಲ. ಬಟ್ ಓಕೆ, ನಮ್ಮ ಕೃಷ್ಣ ಅಂತೂ ಫುಲ್ ಕ್ಯೂಟಾಗಿ ಸಖತ್ತಾಗಿ ಇನ್ವಾಲ್ವ್ ಆಗಿ ಹೋಗ್ಬಿಟ್ಟಿದ್ರು. ಹೇಳ್ಬೇಕಂದ್ರೆ ಕೃಷ್ಣಂಗೆ ದಪ್ಪ ಆಗಿದ ತಕ್ಷಣ ಸ್ಲಿಪ್ಪರ್ ಕೂಡ ಹಾಕಲಿಲ್ಲ ಕಾಲಿಗೆ. ಅಷ್ಟು ಒಂದು ಅವರು ಡೆಡಿಕೇಟೆಡ್ ಆಗಿ ಇವತ್ತು ಫುಲ್ ಇನ್ವಾಲ್ವ್ ಆಗಿಬಿಟ್ಟಿದ್ರು ಅಂತಲೇ ಹೇಳ್ಬೋದು ಕೃಷ್ಣನ ಪಾರ್ಟ್ ಒಳಗಡೆ. ಫೈನಲಾಗಿ ಕತ್ಲು ಕೂಡ ಆಗೋಯ್ತು. ಬ್ಯಾಕ್ಗ್ರೌಂಡಲ್ಲಿ ಒಂದು ಈ ಥರ ಬ್ಲೂ ಸ್ಕೈ ಸಿಕ್ತು ನಮಗೆ. ಅದನ್ನು ತುಂಬಾ ನೀಟಾಗಿ ಯೂಸ್ ಮಾಡಿಕೊಂಡು ಸುಪ್ರೀತಣ್ಣ ಫೋಟೋಶೂಟ್ ಅಂತೂ ತುಂಬಾ ನೀಟಾಗಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಅವ್ರಿಗೂ ಕೂಡ ಒಂದು ಐಡಿಯಾ ಇರುತ್ತೆ ಈ ಥರ ಮಾಡಬೇಕು, ಹಿಂಗೆ ಬರಬೇಕು ಅಂತ. ಅದೇ ಥರ ಇವತ್ತಿನ ಫೋಟೋಶೂಟ್ ವಿಡಿಯೋ ಶೂಟ್ ಅಂತೂ ತುಂಬಾ ಚೆನ್ನಾಗಾಯಿತು. ನನಗೆ ಏನು ಅನಿಸುತ್ತೆ ಅಂದರೆ ಕೆಲವೊಂದು ಸಲ ನಾವು ತುಂಬ ಪ್ಲ್ಯಾನ್ ಮಾಡಿ ಮಾಡೋ ಎಷ್ಟೋ ಒಂದು ಕೆಲಸಗಳು ಹಾಳಾಗುತ್ತೆ. ಬಟ್ ಸಡನ್ನಾಗಿ ನಮ್ಗೆ ಏನು ಅನಿಸುತ್ತೆ ಆ ಡಿಸಿಷನ್ನ ತಗೊಂಡು ಪಟ್ ಅಂತ ಮಾಡಿಬಿಟ್ರೆ ಎಲ್ಲ ಚೆನ್ನಾಗೇ ಆಗುತ್ತೆ ಅಂತ. ಶೂಟ್ ಮಾಡ್ತಾ ಇದೀವಿ, ನೋಡಿದ್ರೆ ಶಾಕ್ ಆಗ್ಬಿಡ್ತೀರಾ. ಕಾಣಿಸ್ತಾ ಇದೀನಿ. ನೋಡಿ, ಇವರು ನೋಡಿರ್ತೀರ ಕುಣಿಗಲ್ನಲ್ಲಿ ಪೂಜಾ ಮೇಕ್ ಓವರ್ ಅಂತ ಸಿಗ್ತಾ ಇದೀವ. ಅವ್ರ ಸ್ಟೂಡೆಂಟ್ನೇ ಹಾಕೊಂಡು ಕೃಷ್ಣನ್ ಒಂದು ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದೀವಿ. ಅತಿ ಶೀಘ್ರದಲ್ಲೇ ಬರ್ತೀವಿ. ಥ್ಯಾಂಕ್ ಯು. ಆಯ್ತಣ್ಣ, ಸ್ವಲ್ಪ ಈ ಕಡೆ ಬಾಮ ನೀನು. ಫೋಟೋಶೂಟ್ ಮುಗಿಸ್ಕೊಂಡು ಬಂದ್ವಿ. ಟೈಮ್ ಬಂದು 7:15. ಇಂಡೋರ್ ಶೂಟ್ ಏನು ಮಾಡಿಸ್ಲಿಲ್ಲ, ಔಟ್ಡೋರ್ ಅಲ್ಲೇನೆ ತುಂಬಾ ಚೆನ್ನಾಗಿ ಬಂತು. ಏನ್ ಅನ್ಸ್ತು? ನಂಗೂ ಇಷ್ಟೊಂದು ಚೆನ್ನಾಗಿ ಬರುತ್ತೆ ನಾನು ಅನ್ಕೊಂಡಿರ್ಲಿಲ್ಲ. ತುಂಬಾ ಚೆನ್ನಾಗಿ ಬಂತು. ಎಲ್ಲರ ನಾನು ಅನ್ಕೊಂಡೇ ಇರ್ಲಿಲ್ಲ ಚೆನ್ನಾಗಿ ಬಂತು, ಸಖತ್ತಾಗಿ ಬಂದಿದೆ ಫೋಟೋಸ್ ವಿಡಿಯೋಸ್. ಇಷ್ಟ ಆಯ್ತಾ? ಅದ್ ಹೇಳಾಗ್ಲೇ ಹೇಳಿದ್ದ. ಅಲ್ಲ ನನ್ಗಂತೂ ಕೃಷ್ಣನ್ ವೇಷ ಹಾಕೋಬೇಕಂತ ಇಷ್ಟ ಆಯ್ತು. ಆದ್ರೆ ಹುಡುಗ ಆಗಿರ್ಲಿಲ್ಲ, ಹುಡುಗಿ. ಬಟ್ ಇವತ್ತು ಆ ಡ್ರೀಮ್ ಫುಲ್ಫಿಲ್ ಆಯ್ತು. ಇಷ್ಟ ಆಯ್ತಾ? ಅಲ್ಲೇ ಹೇಳ್ಕೋಬೇಕಾನೆ ನೀನು. ವಿಜಯ್ ಅವ್ರ ಏನನ್ಸ್ತು? ನನ್ಗಂತೂ ತುಂಬಾ ಚೆನ್ನಾಗಿತ್ತು. ಮತ್ತೆ ಸೂಪರ್ ಅದು ಅರ್ಜೆಂಟ್ ಅಲ್ಲಿ ಏನೋ ಒಂದು ಮಾಡ್ಬೇಕು. ಇವತ್ತು ಪ್ಲಾನ್ ಇದ್ದಿದ್ದೆ ಬೇರೆ, ಪ್ಲಾನ್ ಬೇರೆ ಏನೋ ಇತ್ತು, ಅದಾಗ್ಲಿಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನ್ಕೊಂಡಿದ್ದು ತಲೆಯಲ್ಲಿ ಇತ್ತು ಅಷ್ಟೇ, ಈ ತರ ಒಂದ್ ಮಾಡ್ಬೇಕಂತ. ಬಟ್ ಆಗಲ್ವೇನೋ ಅಂತ ನಾನು ಸುಮ್ನೆ ಆಗ್ಬಿಟ್ಟಿದ್ದೆ. ಟೈಮ್ ಇಲ್ವಲ್ಲ, ಆಗಲ್ಲ ಅಂತ ಸುಮ್ನೆ ಆಗ್ಬಿಟ್ಟಿದ್ದೆ. ಬಟ್ ಫೈನಲಿ ಎಲ್ಲ ಚೆನ್ನಾಗಾಯ್ತು, ಚಂದ ಬಂತು. ವಿಡಿಯೋಸ್ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡಿರ್ತೀನಿ, ನೀವು ಅಲ್ಲಿ ಹೋಗಿ ನೋಡಿ. ಈಗ ನಾಳೆ ಡೆಮೋ ಇದೆ, ಮಾಡಲ್ ಬರ್ತಾರೆ. ನಮ್ಮ ಅಕಾಡೆಮಿ ಕತೆ ಹಿಂಗಿದೆ. ಅವಾಗ್ಲೇ ಎಲ್ಲ ಅರ್ಜೆಂಟಲ್ಲಿ ಎಲ್ಲ ಈ ತರ ಆಡೋಗಿದೀವಿ. ಈಗ ಒಂದು 5 ನಿಮಿಷದಲ್ಲಿ ಪಟ 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 ಅಂತ ಕ್ಲೀನ್ ಮಾಡ್ಬಿಡ್ತೀವಿ. ಹಿಂಗ್ ಮಾಡ್ಬಿಡ್ತೀವಿ. ಇವತ್ತಂತೂ ನಾನು ನನ್ನ ಸ್ಟೂಡೆಂಟ್ಸ್ಗೆ, ಹಾಗೆ ಫೋಟೋಗ್ರಾಫರ್ಗೆ, ಹಾಗೆ ನನ್ನ ಹಸ್ಬೆಂಡ್ಗೆ ನಮ್ಮನ್ನು ಕರ್ಕೊಂಡು ಹೋಗೋದು, ಕರ್ಕೊಂಬರೋದು, ಹಾಗೆ ನಮ್ಮ ಸೇಫ್ಟಿ ನೋಡ್ಕೊಳ್ಳೋದೆಲ್ಲ ಅವ್ರ ಕೆಲಸ ಆಗಿರುತ್ತೆ. ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ 10K ಕಂಪ್ಲೀಟ್ ಆಗಿರೋದಕ್ಕೆ ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಫಾಲೋವರ್ಸ್ಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ತುಂಬಾ ಬ್ಲೆಸ್ಡ್ ಅಂತ ಫೀಲ್ ಆಗುತ್ತೆ. ಹಾಗೆ ಇವತ್ತಿನ ಫೋಟೋಶೂಟಲ್ಲಿ ಬಂದಂಥ ಫೋಟೋಸ್ ನೋಡಿ ಹೇಗಿದೆ ಅಂತ, ಎಷ್ಟು ಸಖತ್ತಾಗಿ ಬಂದಿದೆ ಅಲ್ಲ. ನಿಜವಾಗ್ಲೂ ತುಂಬ ಪ್ಲ್ಯಾನ್ ಮಾಡಿ ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು. ಸಡನ್ನಾಗಿ ಮೈಂಡ್ಗೆ ಏನು ಬರುತ್ತೋ ಅದನ್ನು ಮಾಡಿದಾಗಲೇ ಬೆಸ್ಟು ಒಂದು ರಿಸಲ್ಟ್ ಸಿಗೋದು ಅಂತ. ನಮಗಂತೂ ಫುಲ್ ಸ್ಯಾಟಿಸ್ಫೈಯಿಂಗ್ ಡೇ ಇವತ್ತಂತಲೇ ಹೇಳ್ಬೋದು. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಆದಮೇಲೆ ವಿಡಿಯೋ ಬರ್ತಿದೆ, ಬಟ್ ನಾನು ಕೂಡ ಲೇಟಾಗಿ ವಿಶ್ ಮಾಡ್ತಿದ್ದೀನಿ. ಎಲ್ಲರಿಗೂ
ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇವತ್ತಂತೂ ನನಗೆ ನಮ್ಮ ಕೃಷ್ಣನ ಮೇಲೆ ಸಿಕ್ಕಾಪಟ್ಟೆ ಲವ್ ಆಗೋಯ್ತು ಅಂತಲೇ ಹೇಳ್ಬೋದು. ಮತ್ತೊಂದು ಸಲ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನನ್ನ ಒಂದು ವೀಡಿಯೋಸ್ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಈ ಒಂದು ವೀಡಿಯೋಗೆ ರೆಡ್ ಕಲರ್ ಆರ್ಟ್ನ ಕಳಿಸಿ, ನನಗೂ ಕೂಡ ಗೊತ್ತಾಗುತ್ತೆ. ನಾನು ಮತ್ತೊಂದು ಕಲರ್ಫುಲ್ ವಿಡಿಯೋ ಜೊತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.